ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರೂ ಕಾರಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಚಂದನ ತುಂಬ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಚಂದನ ಹರಿಗೆ ಗಾಡಿನ ಸ್ವಲ್ಪ ಸೈಡಿಗೆ ಹಾಕ್ತೀರಾ ಅಂತ ಹೇಳ್ತಾರೆ. ಹರಿ ಆಯಿತು ಅಂತ ಗಾಡಿ ಸೈಡಿಗೆ ಹಾಕ್ಕೊಂಡು ಚಂದನ ಗಾಡಿಯಿಂದ ಇಳಿದು ಜೋರು ಅಳ್ತಿರ್ತಾಳೆ. ಅಷ್ಟೊತ್ತಿಗೆ ಮುತ್ತು ಬಂದು ಚಂದನ ಅಂತ ಕರೀತಾಳೆ. ಅಷ್ಟೊತ್ತಿಗೆ ಚಂದನ ಕೈ ಮುಗಿದು ಅಣ್ಣ ನನ್ನನ್ನು ಕ್ಷಮಿಸ್ಬಿಡಿ, ಅಪ್ಪ ಬಂದಿರೋದು ನೋಡಿ ನಾನು ಅವರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡೆ, ಆದರೆ ಅವರು ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮನ್ನೆಲ್ಲ ಈ ರೀತಿ ನೋಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಚಂದನ ಹೇಳ್ತಾಳೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು ಈಗ ಆಗಿದ್ದಾಗೋಯ್ತಮ್ಮ, ಮುಗ್ದಿರೋದ ಬಗ್ಗೆ ಮತ್ತೆ ಯಾಕೆ ನೀನು ಯೋಚನೆ ಮಾಡ್ತೀಯಾ ಅಂತ ಮುತ್ತು ಈ ಕಡೆ ಹೇಳ್ತಾನೆ. ಸಾರಿ ಅಂತ ಚಂದನ ಎಲ್ಲರಿಗೂ ಕೈ ಮುಗಿತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು ಅದಕ್ಕೆ ಅದನ್ನು ನೀವು ಮರೆತುಬಿಡಿ, ಮತ್ತೆ ಮತ್ತೆ ಯಾಕೆ ಅದನ್ನು ನೆನ್ಪು ಮಾಡ್ತೀರಾ, ಇನ್ನು ಮುಂದೆ ನಾವೇನವ್ರನ್ನ ನಂಬ್ತೀರಾ, ಅವ್ರು ಏನು ಅಂತ ನಮಗೆ ಈಗ ಗೊತ್ತಾಯ್ತಲ್ವ ಅಂತ ಕಂಠಿನೂ ಹೇಳ್ತಾನೆ. ಈ ಕಡೆ ಹರಿನೂ ಹೇಳ್ತಾನೆ, ಅವ್ರು ಮಾಡಿದ ತಪ್ಪಿಗೆ ನೀವ್ಯಾಕೆ ಅಳ್ತೀರಾ, ನೀವು ಬೇಜಾರು ಮಾಡ್ಕೋಬೇಡಿ, ನಮಗೂ ಬೇಜಾರಾಗುತ್ತೆ, ನೀವು ಕಣ್ಣೀರು ಒರೆಸ್ಕೊಳ್ಳಿ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಇದ್ದವಳು ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಅಯ್ಯೋ ಹರಿ ಇದ್ದವನು ಯಾರಿಗೆ, ನಮಗಂತೂ ಏನೂ ಆಗಿಲ್ಲ, ನೀವು ಅಳ್ತಿದ್ರಲ್ಲ ನಿಮಗೇನಾ ಅಂತ ಅಂದ್ಕೊಂಡೆ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು ಹೇಳ್ತಾನೆ, ಆಗಿದ್ದ ಬಗ್ಗೆನೇ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲಮ್ಮ, ಅವರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದು, ಅವರು ನಮ್ಮ ಮನೆಗೆ ಬಂದು ಆ ಥರ ಮಾಡಿದ್ದೆಲ್ಲ ನೋಡಿ ಪರವಾಗಿಲ್ಲ ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಈ ಮೋಸದ ಬಲೆಗೆ ನಮ್ಮನ್ನೇ ಹಾಕ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಮುತ್ತು ಹೇಳ್ತಾನೆ. ಮಕ್ಕಳಿಗೆ ಮೋಸ ಮಾಡೋಕ್ಕೆ ಹೆಂಗಣ್ಣ ಅವ್ರಿಗೆ ಮನಸ್ಸು ಬರುತ್ತೆ ಅಂತ ಚಂದನ ಕೇಳ್ತಾನೆ. ಅಷ್ಟೊತ್ತಿಗೆ ಮಯೂರ ಇದ್ದವನು ಅವ್ರ ಮನಸ್ಸಲ್ಲಿ ಬರೀ ದ್ವೇಷ ಮೋಸನೇ ತುಂಬಿದೆ ಅದಕ್ಕೆ ಹಾಗಾಗಿ ಅಂತ ಹೇಳ್ತಾರೆ. ನಂಗೆ ಅವ್ರು ನೆನ್ಪು ಮಾಡಿಕೊಂಡ್ರೆ ನನಗೆ ಒಂಥರ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಚಂದನ. ಈಗ ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಚಿಂತೆ ಬೇಡ, ಬನ್ನಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಹೊರಡ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು ನನಗಂತೂ ತುಂಬ ಬೆನ್ನು ನೋವ್ತಿದೆ, ನಾನಂತೂ ಡ್ರೈವಿಂಗ್ ಮಾಡೋಕ್ಕಾಗ್ತಿಲ್ವ ಅಣ್ಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಕಂಠಿ ಅವನಿಗೆ ತುಂಬ ಸುಸ್ತಾಗಿದೆ, ನೀನೇ ಡ್ರೈವಿಂಗ್ ಮಾಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ನೀನು ಮುಂದೆ ಕೂತ್ಕೊಂಡಾಗ ಅಯ್ಯೋ ನಾನಾ ಮಯಿ ನಿನಗೆ ತುಂಬ ವಾಮಿಟ್ ಬರುತ್ತೆ ಅಂತಿದ್ದೆಲ್ಲ, ನೀನೇ ಮುಂದೆ ಕೂತ್ಕ ಅಂತ ಹೇಳ್ತಾರೆ. ನನಗ ಅಣ್ಣ ಅಂತ ಹೇಳ್ತಾರೆ. ಹ್ಞೂ ಕಣ ಬರುತ್ತೆ, ನೀನೇ ಮುಂದೆ ಕೂತ್ಕ ಅಣ್ಣ, ನಾನು ಹಿಂದೆ ಕೂರ್ತೀನಿ ಅಂತ ಹೇಳ್ತಾನೆ. ಹ್ಞೂ ಸರಿ ಆಯಿತು ಬಾ, ನೀನೇ ಹಿಂದೆ ಕೂತ್ಕೊ, ಮಯಿ ನೀನೇ ಮುಂದೆ ಕೂರು ಅಂತ ಹರಿ ಹೇಳಿ ಎಲ್ಲರೂ ಕಾರಲ್ಲಿ ಕೂರ್ತಾರೆ. ಎಲ್ಲರೂ ಮನೆಗೆ ಬರ್ತಾರೆ. ಈ ಕಡೆ ನಟರಾಜ ಕೂತಿರ್ತಾನೆ. ಎಲ್ಲರೂ ಬಂದು ನಟರಾಜ್ ಮುಂದೆ ನಿಲ್ತಾರೆ. ಅಷ್ಟೊತ್ತಿಗೆ ಹರಿ ಮುಖ ನೋಡಿ ನಟರಾಜ್ ಹೇಳ್ತಾನೆ, ಏನೋ ಗಾಡಿ ಸರಿ ಓಡಿಸ್ಕೊಂಡು ಬರೋಕ್ಕಾಗಲಿಲ್ವಾ, ಎಲ್ಲೋ ಗುಂಡಿಗೆ ಹಾರಿಸಿದ್ಯೇನೋ, ಮುಖ ಎಲ್ಲ ಆ ಥರ ಆಗೋಗಿದೆಯಲ್ಲ ಅಂತ ನಟರಾಜ ಹೇಳ್ತಾನೆ. ಅದನ್ನು ಕೇಳಿ ಹರಿ ಹೊಡಿಯೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಮುತ್ತು ಬಾ ಅಂತ ಅವನನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಕಂಠಿ ಮತ್ತು ಮಯೂರ ನಿಂತಿರ್ತಾರೆ. ಅಷ್ಟೊತ್ತಿಗೆ ನಟರಾಜ ಎಣ್ಣೆ ತೋರಿಸಿ ನೋಡ್ರೋ ಇದನ್ನು ಕುಡೀರಿ, ಎಂಥ ಪೇಯ್ನ್ ಇದ್ರೂ ಹೋಗುತ್ತೆ, ಸ್ವಲ್ಪ ಕೊಡ್ಲಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಹರಿ ಮತ್ತು ಮಯೂರನು ಒಳಗೋಗ್ತಾರೆ. ನಟರಾಜ ಹೇಳ್ತಾನೆ, ಇವರು ನೋಡಿದರೆ ಯಾರ ಹತ್ರನ ಸರಿಯಾಗಿ ಒರೆಸ್ಕೊಂಡು ಬಂದಿರ್ಬೋದು, ಔಷಧಿ ಕೊಡೋಣ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅವನಾಗೆ ಮಾತಾಡ್ತಿರ್ತಾನೆ. ಒಳಗೆ ಬಂದ ತಕ್ಷಣ ಮಹಿ ಹೇಳ್ತಾನೆ, ನಾವೆಷ್ಟು ದೊಡ್ಡ ಸಮಸ್ಯೆಯಿಂದ ಎದುರು ಬಂದಿದ್ದೀವಿ, ಆದರೆ ಆ ವಯ್ಯ ಅದೇನು ಕೇಳದೆ ಏನೇನೋ ಮಾತಾಡ್ತಾನಲ್ವಾ ಅಂತ ಹೇಳ್ತಾನೆ. ಅವ್ನು ಹಾಗೆ ಅಲ್ಲನೋ, ಮನೆಗೆ ಬೆಂಕಿ ಬಿದ್ದರೆ ಅದರಲ್ಲೇ ಬೀಡಿ ಸೇರೋನು, ಅವ್ರ ಹತ್ರ ಯಾಕೆ ಮಾತಾಡ್ತೀಯ ಅಂತ ಹರಿ ಹೇಳುವಾಗ ಕಂಠಿ ಹೇಳ್ತಾನೆ, ಆ ಅಯ್ಯನ ಕರ್ಕೊಂಡೋಗ್ಲಿಲ್ಲ, ಹಾಗಾಗಿ ಹೊಟ್ಟೆ ಊರಿಗೆ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಕಂಠಿನೂ ಹೇಳ್ತಾನೆ. ಚಂದನ ಇದ್ದವಳು ಅವ್ರ ಬಗ್ಗೆ ಗೊತ್ತಲ್ಲ, ಗೊತ್ತಿದ್ರು ನೀವೆಲ್ಲ ಯಾಕೆ ಮಾತಾಡೋಕ್ಕೆ ಹೋಗ್ತೀರಾ, ಬಿಡಿ ನೀವೆಲ್ಲ ಹೋಗಿ ಈಗ ಫ್ರೆಶ್ ಅಪ್ ಆಗಿ, ಅಣ್ಣ ನೀವು ಫ್ರೆಶ್ ಅಪ್ ಆಗಿ ಅಂತ ಚಂದನ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿಲಿದ್ದ ಒಂದು ಬ್ಯಾಗ್ನ ಚಂದನಂಗೆ ಕೊಟ್ಟು ಇದನ್ನು ಒಳಗಿಡಿ ಅಂತ ಹೇಳ್ತಾರೆ. ಚಂದನ ಒಳಗೆ ಇಡೋಕ್ಕೆ ಹೋಗ್ತಾಳೆ. ಎಲ್ಲರೂ ಫ್ರೆಶ್ ಅಪ್ ಆಗಿ ಬರ್ತಾನೆ. ಮುತ್ತು ಬಂದು ದೇವ್ರ ಹತ್ರ, ದೇವರೇ ಏನೂ ಆಗ್ದಿಲ್ದಂಗೆ ನೀನು ಕಾಪಾಡಿದ್ಯಾ, ಹೀಗೇ ಯಾವಾಗಲೂ ನಮ್ಮನ್ನು ಕಾಪಾಡಪ್ಪ ಅಂತ ಕೈ ಮುಗಿದು ಬರ್ತಾನೆ. ಅಷ್ಟೊತ್ತಿಗೆ ಚಂದನ ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದು ಮುತ್ತು ಕಂಠಿ ಮಯೂರನಿಗೂ ಕೊಡ್ತಾಳೆ. ಹರಿಗೂ ಕಾಫಿ ಕೆಳಗಿಟ್ಟು ಚಂದನ ಹೋಗ್ತಾಳೆ. ಅಷ್ಟೊತ್ತಿಗೆ ಹರಿ ಇದ್ದವನು
ಅಯ್ಯೋ ನನ್ನನ್ನು ಯಾರೂ ನೋಡ್ಕೊಳ್ತೇ ಇಲ್ಲಲ್ಲಪ್ಪ, ಇಷ್ಟು ಮೈಕೈ ನೋವು ಎಲ್ಲ ಆಗಿದೆ, ಆದರೆ ಯಾರೂ ನನ್ನನ್ನು ವಿಚಾರಿಸ್ಕೊಳ್ತಾನೆ ಇಲ್ವಲ್ಲಪ್ಪ ಅಂತ ಹೇಳುವಾಗ, ಮುತ್ತು ಯಾಕೋ ಹಾಗೆ ಹೇಳ್ತೀಯಾ, ಯಾರೋ ಹಂಗೆ ಅಂದ್ಕೊಂಡಿದ್ದಾರೆ, ತಡಿ ನಾನು ಮುಲಾಮ್ ತಂದು ನಿನಗೆ ಹಚ್ಚುತ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಅಣ್ಣ, ನಿನಗಂತೂ ಅರ್ಥನೇ ಆಗಲ್ಲ, ನನ್ನ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಎಲ್ಲ ನೀನು ಹಾಳು ಮಾಡ್ತಿದ್ದೀಯ ಮಧ್ಯೆ ಬಂದು ಬಂದು. ಅಯ್ಯೋ ನಾನೇನು ಹೇಳಿದ್ನೋ ಅಂತ ಹೇಳಿದಾಗ ಅವನಿಗೆ ಎಲ್ಲ ವಿಚಾರಿಸ್ತಾನೆ. ಸರಿ ಆಯ್ತಪ್ಪ ಅಂತ ಮುತ್ತು ಹೋಗ್ತಾನೆ. ಕಂಠಿ ಇಲ್ಲಿ ಮಯೂರಂಗೆ ಹೇಳ್ತಿರ್ತಾನೆ, ಮಹಿ ನೀನೇನೇ ಹೇಳು ಆ ಮಹಾಬಲ ಮಾತ್ರ ಭಾರಿ ಕಿರಾತಕ ಅಂತ ತೋರಿಸ್ಬಿಟ್ನಲ್ವ ಅಂತ ಕಂಠಿ ಮಯೂರನಿಗೆ ಹೇಳ್ತಾ ಇರ್ತಾನೆ. ಹ್ಞೂ ಅಣ್ಣ ಹೌದು ಅಂತ ಮಯೂರ ಹೇಳ್ತಾನೆ. ಕಂಠಿ ಇದ್ದವನು ಹೌದು, ಮಕ್ಕಳು ಹತ್ರೂ ಸರಿ, ಇಳಿಯನಿಗೆ ಏನಾದರೂ ಸರಿ, ಅವ್ರ ಪ್ರತಿಷ್ಠೆನೇ ಅವ್ರ ಮುಖ್ಯ ಅಂತ ಹೆಂಗೆ ತೋರಿಸ್ಬಿಟ್ರಲ್ಲ ಅಂತ ಈ ಕಡೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮುತ್ತುನು ಬರ್ತಾನೆ. ಹೌದು, ಅದರಲ್ಲೂ ಚಂದನ ಅಂತೂ ಹರಿ ಚಿನ್ನ ಕದ್ದಿದ್ದಾನೆ ಅಂದರೆ ನಂಬೇ ಇರಲಿಲ್ಲ. ಇಲ್ಲ ಇಲ್ಲ ಅವರಂತೂ ಈ ಥರ ಮಾಡೇ ಇಲ್ಲ ಅಂತ ಹೇಳ್ತಾನೆ ಇದ್ಲು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು ಹೌದು, ಅವರು ನಮ್ಮನೆಗೋಸ್ಕರ ಸಪೋರ್ಟ್ ಮಾಡ್ತಾನೆ ಬಂದರು ಅಂದಾಗ ಹರಿ ಇದ್ದವನು ಹೌದು, ಎಸ್ಪೆಷಲಿ ನನಗೋಸ್ಕರ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಬಂದು, ಅಣ್ಣ ಏನೋ ನನ್ನ ಬಗ್ಗೆನೆಲ್ಲ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಾಳೆ. ಅಲ್ಲ ಕಣಮ್ಮ, ನಿಮ್ಮ ಮನೇಲಿ ಅಷ್ಟು ಹೇಳ್ತಿದ್ರು, ನೀನು ನಮ್ಮ ಪರ ನಿಂತು ಹರಿ ಆ ಥರ ಕದ್ದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು ಕೇಳ್ತಾನೆ, ಏನ್ರಿ ನಿಮ್ಮ ಮನೆಯವರೆಲ್ಲರೂ ಹೇಳ್ತಿದ್ರು ತಾನೇ ನಾನು ಕದ್ದಿದ್ದೀನಿ ಅಂತ, ನಿಮ್ಗೆ ಅನ್ನಿಸ್ಲೇ ಇಲ್ವಲ್ಲ ಅಂದಾಗ, ಇಲ್ಲಪ್ಪ ನೀವೇನು ಅಂತ ನನಗೆ ಗೊತ್ತಲ್ಲ, ಹಾಗಾಗಿ ನೀವು ಕದ್ದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಚಂದನ ಹೇಳ್ತಾಳೆ. ಈ ಕಡೆ ಕಂಠಿ ಇದ್ದವನು ತಮಾಷೆಗೆ, ನಾನಂತೂ ಅಂದ್ಕೊಂಡೆ ಕಂಠಿನೇ ದುಡ್ಡಿಟ್ಕೊಂಡು ಓಡಿದಾನೇನ ಅಂತ ತಮಾಷೆ ಮಾಡ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ತಗೊಳಮ್ಮ ಇದೊಂಚೂರು ಶಾಖ ಹರಿ ಕೊಡು, ಅವ್ನು ಯಾಕೋ ಬೆನ್ನು ನೋವು ಅಂತಿದ್ದಾನೆ ಅಂತ ಹೇಳ್ತಾನೆ. ನಾನಾ ಅಣ್ಣ ಅಂತ ಹೇಳಿದಾಗ, ಹೌದು ನಾನೇ ಕೊಡೋಣ ಅಂತಿದ್ದೆ, ಆದರೆ ನನಗೆ ಯಾಕೆ ಕೈಯೆಲ್ಲ ಸ್ವಲ್ಪ ನೋವ್ತಿದೆ, ಅಷ್ಟು ಪ್ರೆಷರ್ ಕೊಟ್ಟು ಕೊಡೋಕ್ಕಾಗಲ್ಲ, ಹಾಗಾಗಮ್ಮ ನೀನೇ ಮಾಡು, ನಂಗೊಂದು ಸ್ವಲ್ಪ ಅಡುಗೆ ರೂಮಲ್ಲಿ ಕೆಲಸ ಇದೆ, ನಾನು ಅದನ್ನು ಮುಗಿಸ್ತೀನಿ, ನೀನೊಂಚೂರು ಇದು ಮಾಡಮ್ಮ ಅಂತ ಮುತ್ತು ಅವಳ ಕೈಗೆ ಕೊಟ್ಟು ಅಡುಗೆ ರೂಮಿಗೆ ಹೋಗ್ತಾನೆ. ಮಹಿನು ನನಗೆ ಎಕ್ಸಾಮ್ ಉಂಟು ಅಂತ ಆ ಕಡೆ ಹೋಗ್ತಾನೆ. ಎಲ್ಲರೂ ಹೋಗ್ತಾರೆ. ಅಷ್ಟೊತ್ತಿಗೆ ಹರಿ ಇದನ್ನು ನೋಡಿದ್ರ ಎಲ್ಲರೂ ಅರ್ಧಕ್ಕೆ ಕೈ ಕೊಡೋರು. ಕೊನೆಯದಾಗಿ ನಿಮಗೆ ನಾನು, ನಮಗೆ ನೀವು ಅಂತ ಹೇಳ್ತಾನೆ. ಅಂತ ಚಂದನ ಹೇಳಿದಾಗ, ಅಲ್ಲ ಈಗ ಎಲ್ಲರೂ ಹೋದರು, ನೀವೇ ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ, ನನಗೆ ಜಾಸ್ತಿ ರಿಕ್ವೆಸ್ಟ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಶಕ್ತಿನೂ ಇಲ್ಲ, ಪ್ಲೀಸ್ ಕಣ್ರಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಅವನಿಗೆ ಶಾಖನೆಲ್ಲ ಕೊಡ್ತಾಳೆ. ಈ ಕಡೆ ಅಯ್ಯೋ ಅಮ್ಮ ಅಂತ ಹೇಳ್ತಿರ್ತಾನೆ. ಹೊರಗೆ ನಟರಾಜ, ಇವನು ಈ ಥರ ಕಿರ್ಚೋದು ನೋಡಿದರೆ ಮಾವನ ಮನೇಲಿ ಮರ್ಯಾದೆ ಜಾಸ್ತಿನೇ ಆಗಿದೆ ಅಂತ ಹೇಳ್ತಾನೆ. ಈ ಚಂದನಂಗೆ ಹೇಳ್ತಾನೆ, ನಾನು ಹೊಡೆತ ತಿಂದಿದ್ರಲ್ಲಿ ಏನು ಬೇಜಾರಿಲ್ಲ ಕಣ್ರಿ, ಆದರೆ ನಿಮ್ಮಪ್ಪ ಫೇಕ್ ಗೋಲ್ಡಿಗೆ ಹೊಡೆತ ತಿನ್ನಲ್ಲ ಅದೇ ಬೇಜಾರು ಅಂತ ಹೇಳ್ತಾನೆ. ಚಂದನ ಇದ್ದಳು, ಫೇಕ್ ಗೋಲ್ಡಾ? ಇಲ್ಲಪ್ಪ, ಅದೆಲ್ಲ ಒರ್ಜಿನಲ್ಲೇ, ಹಾಲ್ ಮಾರ್ಕು ಇತ್ತು, ನಾನು ತೋರಿಸ್ತಿದ್ದೆ, ಆದರೆ ಏನು ಮಾಡೋದು, ಬಟ್ ಎಲ್ಲ ಒರ್ಜಿನಲ್ಲೇ ಅಂತ ಹೇಳ್ತಾರೆ. ಹೌದಾ, ನಿಜವಾಗ್ಲೂ? ಹ್ಞೂ ಕಣ್ರಿ, ಎಲ್ಲ ಒರ್ಜಿನಲ್ಲೇ ಅಂತ ಚಂದನ ಹೇಳ್ತಾರೆ. ಅಪ್ಪ ನಾನಂತೂ ಬಚಾವಾದೆ ಅಂತ ಹೇಳ್ತಾನೆ. ನೀವು ಬಚಾವಾದ್ರೆ ಹೇಗೆ ಅಂತ ಹರಿ ಎದ್ದು ದಿಂಬಿನಡಿ ಇದ್ದ 2 ಕಾಯಿನ, ಚಿನ್ನದ ಕಾಯಿನ ತೋರಿಸ್ತಾನೆ. ಅಷ್ಟೊತ್ತಿಗೆ ಮುತ್ತು ಬಂದು, ಏನು ಚಿನ್ನದ ಕಾಯಿನಿದೆ, ನೀನು ಏನು ಮಾಡಿದೆ, ಅವ್ರು ಹೇಳ್ದಂಗೆ ನಿಜ ಏನಾದ್ರು ಮಾಡಿಬಿಟ್ಟ, ನಿನ್ನ ಕೈ ಚಳಕನ್ನೆಲ್ಲ ಅಲ್ಲಿ ತೋರಿಸ್ಬೇಡ, ಅವರು ಮತ್ತೆ ನೀನು ಕದಿಯೋನೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾನೆ ಮುತ್ತು. ಅಷ್ಟೊತ್ತಿಗೆ ಹರಿ ಇದ್ದವನು, ಅಯ್ಯೋ ಅಣ್ಣ ನಾನೇನು ಮೊದಲೇ ತೆಗೆದಿಟ್ಟಿರಲಿಲ್ಲ, ವಾರ್ನ್ ಮಾಡೋಕ್ಕೆ ಹೋಗಿದ್ನಲ್ಲ ಆವಾಗ ಒಂದು ಬ್ಯಾಗಲ್ಲಿ ಇತ್ತು, ಇದು ಒರ್ಜಿನಲ್ಲ ಡೂಪ್ಲಿಕೇಟಾ ಅಂತ ನೋಡೋಣ ಅಂತ ತೆಗೆದಿಟ್ಟೆ ಅಷ್ಟೇ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ನಟರಾಜ ಇದ್ದಾನೆ, ನನಗೂ ಒಂದು ಕಾಯಿನ್ ಕೊಡು, ನಾನು ಸೇಟ್ ಹತ್ರ ಹೋಗಿ ಅದು ಒರ್ಜಿನಲ್ಲ ಏನು ಅಂತ ನೋಡ್ಕೊಂಬರ್ತೀನಿ ಅಂತ ನಟರಾಜ ಹೇಳ್ತಾನೆ. ಅಯ್ಯೋ ನಾನೇನು ಬೇಕು ಅಂತ ತಗೊಳ್ಲಿಲ್ಲ, ನಾನು ಮನೆಗೆ ಬಂದಾಗ ಅವರೆಲ್ಲ ನನಗೆಷ್ಟು ಹರ್ಟ್ ಮಾಡಿದರು, ಎಷ್ಟು ಅವಮಾನ ಮಾಡಿದರು, ಅದಕ್ಕೆ ತಗೊಂಡೆ ಅಷ್ಟೇ, ಬೇಕು ಅಂತ ಏನು ತಗೊಂಡಿಲ್ಲ, ಅದು ಬೇರೆ 2 ಕಾಯಿನ್ ತಗೊಂಡಿದ್ದು ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ, ಇವನ ತಲೆ ಮೇಲೆ ಇವನೇ ಚಪ್ಪಟಿ ಕಲ್ಲನ್ನ ಇಟ್ಕೊಳ್ಳೋದು ಇದೆ ನೋಡು ಅಂತ ಹೇಳ್ತಾನೆ. ಮುತ್ತು ಇದ್ದವನು, ನೀನು ಈ ಥರ ಮಾಡಬಾರ್ದಿತ್ತು ಹರಿ ಅಂತ ಹೇಳ್ತಾನೆ. ಅಯ್ಯೋ ನಾನೇನು ಬೇಕು ಅಂತ ಮಾಡಿಲ್ಲಣ್ಣ, ನೀನು ನೋಡಿದೆ ಆ ಶೆಡ್ಡಲ್ಲಿ ನನಗೆಷ್ಟು ಹೊಡೆದ್ರು ಗೊತ್ತಾ, ಒಂದು ನೀರು ಕೊಡೋರು ಇರಲಿಲ್ಲ, ಕೆಮ್ಮಿದ್ರು ಏನು ಮಾಡಿದ್ರು ಸರಿ ಹೊಡಿತಾ ಇದ್ರು, ಹಾಗಾಗಿ ಈ ಥರ ಮಾಡಿದೆ ಅಂತ ಹರಿ ಹೇಳ್ತಾನೆ. ಅಯ್ಯೋ ನಿಮಗೆಲ್ಲ ಬೇಜಾರಾಗುತ್ತೆ ಅಂದರೆ ನಾನು ಆ ಬಾಕ್ಸ್ ಒಳಗೆ ಹಾಕಿಬಿಡ್ತೀನಿ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದನು, ಯಾರಾದ್ರು ಕಳ್ಳ ಅಂದರೆ ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡಬೇಕು, ನೀನು ಪ್ರೂವ್ ಮಾಡಿ ಮತ್ತೆ ಕತ್ಕೊಂಡು ಬಂದರೆ ಅದು ಹೇಗೋ ಅಂತ ಮುತ್ತು ಹೇಳ್ತಾನೆ.
ಅಷ್ಟೊತ್ತಿಗೆ ಚಂದನ ಇದ್ದಳು, ಬಿಡಿ ಅಣ್ಣ ಅದೇನು ತಪ್ಪಿಲ್ಲ, ಯಾಕಂದರೆ ಅವ್ರು ಮಾಡಿದ ಮೋಸಕ್ಕೆ ಅವರೇ ಇವ್ರದ್ದು ಮೆಡಿಕಲ್ ಖರ್ಚೆಲ್ಲ ನೋಡ್ಕೋಬೇಕಿತ್ತು. ಆದರೂ ಪರವಾಗಿ ಅವ್ರು 2 ಕಾಯಿನ ತಗೊಂಡಿದ್ದಾರೆ. ಅವ್ರೇನಾದ್ರು ತಗೊಂಡು ಬರಲ್ಲ ಅಂದಿದ್ರೆ ನನಗೆ ಬೇಜಾರಾಗ್ತಿತ್ತು. ಬಟ್ ಅವ್ರು ತಗೊಂಡು ಬಂದ್ರಲ್ಲ, ನನಗೇನು ಅನಿಸ್ತಿಲ್ಲಣ್ಣ. ನಾನು ಅಷ್ಟೇ ರೂಮಿಗೆ ಬ್ಯಾಗ್ ತಗೊಳಕ್ಕೆ ಅಂತ ಹೋದ್ನಲ್ಲ, ನಾನು ಒಂದು ತಗೊಂಡು ಬಂದಿದ್ದಣ್ಣ, ನಿಮಗೆ ತೋರಿಸ್ತೀನಿ ಅಂತ ಚಂದನ ಬ್ಯಾಗ್ ಓಪನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಚಂದನ ಓಪನ್ ಮಾಡಿ ತೋರಿಸ್ತಾಳೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಕಾರ್ಡ್ ಎಲ್ಲದೂ ತಗೊಂಡು ಬಂದೆ ಅಣ್ಣ ಅಂತ ಹೇಳ್ತಾನೆ. ನಾನು ಇದಕ್ಕೆ ತಾನೇ ಇಷ್ಟು ಕಷ್ಟಪಟ್ಟಿದ್ದು, ಹಾಗಾಗಿ ಆ ಸೈಕಲ್ ಗ್ಯಾಪಲ್ಲಿ ಎಲ್ಲ ತಗೊಂಡು ಬಂದೆ ಅಂತ ಹೇಳ್ದೆ. ಅಷ್ಟೊತ್ತಿಗೆ ಮುತ್ತು ಒಳ್ಳೇದಾಯಿತು ಅಂತ ಹೇಳ್ತಾನೆ. ಈ ಕಡೆ ಕಂಠಿ ಮಯೂರ ಚಪ್ಪಾಳೆ ತರ್ತಾರೆ. ಅಯ್ಯೋ ನಾನೇ ಕಿಲಾಡಿ ಅಂದ್ಕೊಂಡೆ, ನೀವು ನನಗಿಂತ ಸೂಪರ್ ಕಿಲಾಡಿ ಅಂತೇಳಿ ಇಷ್ಟನ್ನ ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.